ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ನನ್ನ ಚಾನಲನ್ನು ನೋಡೋ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ವ್ಲೋಗನ್ನು ಶುರು ಮಾಡೋಣ ಅಲ್ವೇ? ಇವತ್ತಿನ ಬ್ಲೋಗಲ್ಲಿ ನಾನು ನಿಮಗೆ ಮನೆಯಲ್ಲಿರುವ ವಸ್ತುಗಳಿಂದಲೇ ಯಾವ ರೀತಿ ಟ್ಯಾನ್ ಅನ್ನು ರಿಮೂವ್ ಮಾಡ್ಕೋಬಹುದು, ಅಥವಾ ನಿಮಗೆ ಎಲ್ಲಿಯಾದರೂ ಫಂಕ್ಷನ್ಗೆ ಹೋಗಬೇಕು, ಆಗ ನಿಮಗೆ ಪಾರ್ಲರ್ಗೆ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ. ಇದನ್ನೆಲ್ಲ ಈ ವಸ್ತುವನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಟ್ಯಾನ್ ಅನ್ನು ರಿಮೂವ್ ಮಾಡ್ಕೋಬಹುದು, ಕೈ ಕಾಲೆಲ್ಲ ಬೆಳ್ಳಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೇನೆ. ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ಖಾಲಿ ಒಂದು ₹2 ಕಾಫಿ ಪೌಡರ್ದು ಪ್ಯಾಕೆಟ್. ಎಲ್ಲರ ಮನೆಯಲ್ಲೂ ಇರ್ತದೆ. ಈಗ ನಾನು ಫಸ್ಟಿಗೆ ಸ್ಕ್ರಬ್ಬರ್ ಅನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ನೋಡಿ. ಅದಕ್ಕೆ ಒಂದು ಬೌಲ್ ತಗೊಂಡಿದ್ದೇನೆ. ಹಾಗೆ ₹2 ಕಾಫಿ ಪೌಡರ್. ಬೇರೆ ಯಾವುದೇ ಕಾಫಿ ಪೌಡರ್ ತಗೋಬೇಡಿ. ಅಂದ್ರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ತಗೊಳ್ಳಿ. ಬೇರೆ ಲೋಕಲ್ ಆಗಿದ್ರೆ ಅದರಲ್ಲಿ ಹುಣಸೆ ಬೀಜದ ಪುಡಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಇನ್ಸ್ಟೆಂಟ್ ಇದ್ರೆ ತಗೊಳ್ಳಿ. ಇಲ್ಲಾಂದ್ರೆ ಯಾವುದೇ ಶಾಪಲ್ಲಿ ಸಿಗ್ತದೆ, ಆರಾಮಾಗಿ ತಗೋಬಹುದು. 1 ಸ್ಪೂನ್ ಅಷ್ಟು ಇಲ್ಲಿ ನಾನು ಕಾಫಿ ಪೌಡರನ್ನ ಹಾಕೊಳ್ತಾ ಇದ್ದೇನೆ. ಇದು ನಾನು ಒಬ್ಬರಿಗೆ ಮಾತ್ರ ಮಾಡ್ತಾ ಇದ್ದೇನೆ, ಕ್ವಾಂಟಿಟಿ ನೋಡ್ಕೊಳ್ಳಿ. ನೀವು ಇಡೀ ಬಾಡಿಗೆ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿಯೇ ಮಾಡ್ಕೊಳ್ಬಹುದು. ಫೇಸಿಗೆ ಕೂಡ ಆರಾಮಾಗಿ ಹಾಕ್ಬೋದು. ಹಾಗೆ ನೋಡಿ, ಇಲ್ಲಿ ಪೌಡರ್ ಶುಗರ್ ಅನ್ನ ಹಾಕ್ತೇನೆ. ಶುಗರ್ ಅನ್ನ ಹಾಕ್ಬೇಡಿ ಡೈರೆಕ್ಟ್, ಯಾಕಂದ್ರೆ ಅದು ಸ್ಕ್ರಬ್ ಮಾಡುವಾಗ ಗೀಟ್ ಎಲ್ಲ ಬೀಳ್ಬೋದು, ಅಂದ್ರೆ ಗೆರೆ ಬೀಳ್ಬೋದು, ಡ್ಯಾಮೇಜ್ ಆಗ್ಬೋದು. ಹಾಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಯೂಸ್ ಮಾಡ್ತಾ ಇದ್ದೇನೆ. ತೆಂಗಿನೆಣ್ಣೆ ಬೇಡ ಹೇಳಿದವರು ರೋಸ್ ವಾಟರ್ ಅನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ತೆಂಗಿನೆಣ್ಣೆ ಸ್ವಲ್ಪ ರಿಂಕಲ್ಸ್ ಎಲ್ಲ ಕಡಿಮೆ ಮಾಡ್ಕೊಳ್ತದೆ ನೋಡಿ. ಅದಕ್ಕೆ ನಾನು ಇಲ್ಲಿ ಫಸ್ಟಿಗೆ ಒಂದು ಸ್ಕ್ರಬ್ಬರ್ ಅನ್ನ ರೆಡಿ ಮಾಡ್ಕೊಂಡಿದ್ದೇನೆ. 1 ಸ್ಪೂನ್ ಅಷ್ಟು ನಾನಿಲ್ಲಿ ರೋಸ್ ವಾಟರ್ ಅನ್ನು ಕೂಡ ಆಡ್ ಮಾಡ್ತಾ ಇದ್ದೇನೆ. ಅದರ ಬದಲು ನಿಮ್ಗೆ ಲಿಂಬೆ ಹುಳಿ ಆಗುವುದಿದ್ರೆ ಲಿಂಬೆ ರಸವನ್ನ ಸೇರಿಸ್ಕೋಬಹುದು. ಕೆಲವರಿಗೆ ಅದು ತುರಿಸ್ತದೆ ನೋಡಿ ಲಿಂಬೆ ಹುಳಿ ಹಾಕಿದ್ರೆ. ಅದಕ್ಕೆ ನಾನಿಲ್ಲಿ ರೋಸ್ ವಾಟರ್ ಅನ್ನ ಆಡ್ ಮಾಡ್ಕೊಂಡು ಒಂದು ಪೇಸ್ಟ್ ತರ ಮಾಡಿಟ್ಕೊಂಡಿದ್ದೇನೆ. ಈಗ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಒಂದು ಬೌಲಲ್ಲಿ ಸ್ವಲ್ಪ ಹಸಿ ಹಾಲನ್ನ ತಗೊಳ್ಳಿ. ಅದಕ್ಕೆ ಕಾಟನ್ ಅನ್ನ ಡಿಪ್ ಮಾಡಿ ಫಸ್ಟಿಗೆ ನೀವು ಫೇಸ್ ಆಗ್ಲಿ ಕೈ ಆಗ್ಲಿ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕೈಯಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ, ಕೈ ಮೇಲೆ. ನೋಡಿ, ಕೈಯನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದ್ರೆ ಕೊಳೆ ಎಲ್ಲ ಇರ್ತದೆ. ಅದಕ್ಕೆ ಫಸ್ಟಿಗೆ ಒಮ್ಮೆ ನೀವು ಎಷ್ಟು ಸೋಪ್ ಹಾಕಿ ತೊಳೆದ್ರು ಈ ಕ್ಲೆನ್ಸಿಂಗ್ ಅನ್ನ ನೀವು ಮಾಡ್ಕೊಳ್ಳೇಬೇಕು. ಫಸ್ಟಿಗೆ ಒಂದು ಹಾಲಲ್ಲಿ ಡಿಪ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ನಂತರ ತೊಳ್ಕೊಂಡ್ ಬಂದ ನಂತರ ಅದೇ ಕೈಗೆ ಎಲ್ಲ ಒರೆಸ್ಕೊಳ್ಳಿ. ಮಾತ್ರ ನೀರನ್ನೆಲ್ಲ ಒರೆಸಿ ನಾವು ಸ್ಕ್ರಬ್ಬರ್ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಅದನ್ನ ಹಾಕಿ ರಬ್ ಮಾಡಬೇಕು. ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೇನಲ್ಲ, ಅದೇ ತರ ಮಾಡ್ಕೊಳ್ಬೇಕು. ಈ ಫೇಶಿಯಲ್ ಅನ್ನ ನೀವು ಎಲ್ಲರೂ ಮಾಡ್ಕೊಳ್ಬಹುದು, ಅಂದ್ರೆ ಗಂಡಸರು ಹೆಂಗಸರು ಅಂತ ಭೇದ ಇಲ್ಲ, ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು. ಬಿಸಿಲಲ್ಲಿ ಹೋಗೋರು, ಮತ್ತೆ ರಿಂಕಲ್ಸ್ ಎಲ್ಲ ಆಗಿರ್ತದೆ, ಟ್ಯಾನ್ ಆಗಿರ್ತದೆ, ಅದಕ್ಕೆಲ್ಲ ತುಂಬಾ ಒಳ್ಳೇದು ಇದು. ನೀವು ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇದನ್ನ ಮಾತ್ರ ಆಗಾಗ ಮಾಡ್ಲಿಕ್ಕೆ ಹೋಗ್ಬೇಡಿ, ತಿಂಗಳಿಗೆ ಒಮ್ಮೆ ಮಾಡ್ಕೊಳ್ಳಿ. ನಿಮ್ಗೆ ಅರ್ಜೆಂಟ್ ಆಗಿ ಪಾರ್ಲರ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಹೇಳಿದ್ರೆ ಇದನ್ನ ಮಾಡ್ಕೋಬಹುದು ಮನೆಯಲ್ಲಿ. ನೈಟ್ ಮಾಡ್ಕೊಂಡ್ರೆ ಬೆಳಿಗ್ಗೆ ಚೆನ್ನಾಗಿರ್ತದೆ ಕೈಯೆಲ್ಲ. ನೋಡಿ, ನಾನು ಇಲ್ಲಿ 2 ಕೈಗೂ ಹಾಕೊಳ್ತಾ ಇದ್ದೇನೆ, ಚೆನ್ನಾಗಿ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಒಂದ್ 2 ನಿಮಿಷ ಇದನ್ನ ಹಾಗೆ ಬಿಡ್ಬೇಕು ಮಾತ್ರ ಹಾಕೊಂಡು. ಸ್ಕ್ರಬ್ಬರಿಗೆ ನಾವು ಆಯಿಲ್ ಯೂಸ್ ಮಾಡ್ಕೊಳ್ತೇವೆ, ಅದರಿಂದ ರಿಂಕಲ್ಸ್ ಎಲ್ಲ ಹೋಗ್ತದೆ. ಹಾಗೆ ಡೆಡ್ ಸ್ಕಿನ್ ಇದ್ರೆ ಅದು ಕೂಡ ರಿಮೂವ್ ಆಗ್ತದೆ. ಮತ್ತೆ ಕಾಫಿ ತುಂಬಾ ಸ್ಕಿನ್ಗೆ ಒಳ್ಳೇದು. ಕಾಫಿ ಪ್ರಿಯರಿಗಂತೂ ಇದು ಪರಿಮಳ ತುಂಬಾ ಇಷ್ಟ ಆಗ್ತದೆ ಅಲ್ವಾ? ಹಾಗೆ ನೋಡಿ, ಒಂದ್ 2 ನಿಮಿಷ ಇದನ್ನ ಹೀಗೆ ರಬ್ ಮಾಡ್ತಾ ಇರಿ. ಚೆನ್ನಾಗಿ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ. ನಂತರ ಇದನ್ನ ಒಂದು ಟಿಶ್ಯೂ ಪೇಪರ್ ಅಥವಾ ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ನೋಡಿ, ಯಾವ ರೀತಿ ಕ್ಲೀನ್ ಮಾಡ್ಬೇಕಂತ. ನೋಡಿ, ನಿಮ್ಗೆ ಡಿಫ್ರೆನ್ಸ್ ಈಗಲೇ ಗೊತ್ತಾಗ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ. ನೋಡಿ, ಕಲರ್ ಎಲ್ಲ ಒಂಚೂರು ಚೇಂಜ್ ಆಗಿದೆ. ನೋಡಿ, ಎಷ್ಟು ಬಿಳಿ ಬಿಳಿಯಾಗಿ ಕಾಣ್ತಾ ಇದೆ ಅಲ್ಲ. ಟ್ಯಾನ್ ಆಗಿದ್ರೆ ಬೇಗ ಕ್ಲೀನ್ ಆಗ್ತದೆ ಕೈ. ನಾನೀಗ ತೊಳ್ಕೊಂಡ್ ಬರ್ತೇನೆ ನೋಡಿ, ನೀವು ಕೈ ಯಾವ ರೀತಿ ಆಗಿದೆ ಅಂತ. ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಆಗ್ತದೆ. ನಂತರ ಒಂದು ಒಳ್ಳೆ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ, ಮುಟ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಸ್ಮೂತ್ ಸ್ಮೂತ್ ಆಗಿ ಆಗ್ತದೆ. ನಂತರ ಈಗ ನಾವು ಇದಕ್ಕೆ ಒಂದು ಪ್ಯಾಕ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಖಾಲಿ ನೀವು ಸ್ಕ್ರಬ್ಬರ್ ಅಲ್ಲಿ ಮಾಡ್ಕೊಂಡ್ರೆ ಯೂಸ್ ಆಗುದಿಲ್ಲ. ಇದಕ್ಕೆ ನಾವೀಗ ಒಂದು ಪ್ಯಾಕ್ ಅನ್ನ ರೆಡಿ ಮಾಡ್ಕೊಳ್ಳೋ. ಅದಕ್ಕೆ ಒಂದು ಬೌಲ್ ತಗೊಂಡಿದ್ದೇನೆ ನೋಡಿ, 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಮೊಸರು ಕೂಡ ಹಾಕಿ ನಾವೀಗ ಕ್ರೀಮ್ ಮಾಡ್ಕೊಳ್ಬೇಕು, ಅಂದ್ರೆ ಪೇಸ್ಟ್ ತರ ಮಾಡ್ಕೊಳ್ಬೇಕು ಅದಕ್ಕೆ. ನಂತರ 1 ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೇನೆ. 1 ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕಿದ ನಂತರ ರೋಸ್ ವಾಟರ್ 1 ಸ್ಪೂನ್ ಅಷ್ಟು ಹಾಕೊಳ್ಳಿ. ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು
1/4 ಸ್ಪೂನಷ್ಟು ಅರಶಿನ ಪೌಡರ್ ಕೂಡ ಹಾಕಿ, ಮನೆಯಲ್ಲಿ ಮಾಡಿರುವಂಥ ಅರಶಿನ ಪುಡಿ ಇದ್ರೆ ಹಾಕೊಳ್ಳಿ, ಅಂಗಡಿಯಿಂದದ್ದು ಹಾಕ್ಕೊಳ್ಬೇಡಿ. ನೋಡಿ ಎಲ್ಲವನ್ನ ಈಗ ಮಿಕ್ಸ್ ಮಾಡಿ ಒಳ್ಳೆ ಕ್ರೀಮ್ ತರ ಆಯ್ತು, ಪೇಸ್ಟ್ ತರ ಆಗಿದೆ. ಇದನ್ನೀಗ ನಾವು ಕೈಗೆ ಅಪ್ಲೈ ಮಾಡ್ಕೋಬೇಕು. ಅಂದ್ರೆ ನೀವು ಸ್ಕ್ರಬ್ ಮಾಡ್ಕೊಂಡಿದ್ದೀರಲ್ಲ, ಅದೇ ಕೈಗೆ ಅಪ್ಲೈ ಮಾಡ್ಕೊಳ್ಬೇಕು. ನಾನು ಯಾವ ರೀತಿ ಮಾಡ್ತಿದ್ದೇನೆ ನೋಡಿ. ನಾನು ಕೈಯಲ್ಲಿ ಹಾಕಿ ಯೂಸ್ ಮಾಡ್ತೇನೆ. ಫಸ್ಟಿಗೆ ಸ್ಪೂನಲ್ಲಿ ಎಲ್ಲ ಉಜ್ಕೊಳ್ಳಿ, ದಪ್ಪಕ್ಕೆ ಹಾಕೊಳ್ಬೇಕು ಇದನ್ನು ಮಾತ್ರ. ಇದು ಹಾಕಿ ಒಂದು 15ರಿಂದ ಒಂದು 20 ನಿಮಿಷ ಇಟ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಡ್ರೈ ಆಗ್ಬೇಕು, ಅಲ್ಲಿಯವರೆಗೆ ನೀವು ಇದನ್ನ ಹಾಕಿ ಕೂತ್ಕೊಳ್ಬೇಕಾಗ್ತದೆ. ನಾನೀಗ ಒಂದು ಕೈಗೆ ಮಾತ್ರ ಹಾಕಿ ತೋರಿಸ್ತಾ ಇದ್ದೇನೆ, ಯಾಕಂದ್ರೆ ಇನ್ನೊಂದು ಕೈಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಕೈ ಹಾಕಿ ಡಿಫ್ರೆನ್ಸ್ ಅನ್ನ ಕೂಡ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಆಗಿದೆ ಅಂತ. ಫುಲ್ಲು ಕೈಗೆ ಹಾಕ್ತೇನೆ, ಯಾಕಂದ್ರೆ ತುಂಬಾ ಟ್ಯಾನ್ ಆಗಿದೆ ನನ್ನ ಕೈ. ನೋಡಿ ಎಲ್ಲ ದಪ್ಪಕ್ಕೆ ಹಚ್ಚಿ ಇದನ್ನ ಒಣಗಲಿಕ್ಕೆ ಬಿಡಬೇಕು. ಚೆನ್ನಾಗಿ ಒಣಗಲಿ, ಅಲ್ಲಿಯವರೆಗೆ ಆರಾಮಾಗಿ ಕೂತೀರಿ. ಖಾಲಿ ಒಂದು ₹2 ನೀವು ಆರಾಮಾಗಿ ಫೇಶಿಯಲ್ ಅನ್ನ ಮಾಡ್ಕೋಬಹುದು. ಇದನ್ನ ಫೇಸಿಗೆ ಕೂಡ ಅಪ್ಲೈ ಮಾಡ್ಕೋಬಹುದು. ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಎಲ್ಲ ಇದ್ರೆ ಅದು ಕೂಡ ಹೋಗ್ತದೆ. ನೋಡಿ ಈಗ ಒಣಗಿದೆ. ನಾನು ನಿಮ್ಗೆ ಇದನ್ನ ಕ್ಲೀನ್ ಮಾಡಿ ತೋರಿಸ್ತೇನೆ. ಒಂದು ಟಿಶ್ಯೂ ಚಂಡಿ ಮಾಡ್ಕೊಂಡು ಅದನ್ನ ಉಜ್ತಾ ಇದ್ದೇನೆ ಈಗ ನಾನು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿ ಚೆನ್ನಾಗಿ ಬಂದಿದೆ. ನಂತರ ಇದನ್ನ ನೀರಲ್ಲಿ, ಅಂದ್ರೆ ತಣ್ಣೀರಲ್ಲೇ ಇದನ್ನ ತೊಳ್ಕೊಳ್ಳಿ, ಬಿಸಿ ನೀರಲ್ಲಿ ತೊಳಿಲಿಕ್ಕೆ ಹೋಗ್ಬೇಡಿ. ನೋಡಿ ನಾನು ಬೇಗ ತೆಕ್ಕೊಂಡಿದ್ದೇನೆ, ಆದ್ರಿಂದ ಸ್ವಲ್ಪ ಟ್ಯಾನ್ ಉಳ್ಕೊಂಡಿದೆ. ಒಂದು 20 ನಿಮಿಷ ಆದ್ರೂ ಇದನ್ನ ಡ್ರೈ ಆಗ್ಲಿಕ್ಕೆ ಬಿಡಿ, ಅಲ್ಲಿಯವರೆಗೆ ಕಾಯ್ಬೇಕು. ನೋಡಿ ಕೈಯೆಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಮಾತ್ರ. ನಿಮ್ಗೆ ಡಿಫರೆನ್ಸ್ ಗೊತ್ತಾಗ್ತಿರ್ಬೋದು. ನಾನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಬರ್ತೇನೆ ಈಗ, ಆಮೇಲೆ ನೋಡುವ ಕೈಯನ್ನು. ನೋಡಿ ಈಗ ನಾನು ತಣ್ಣೀರಲ್ಲಿ ತೊಳೆದುಕೊಂಡು ಬಂದಿದ್ದೇನೆ. ಒಳ್ಳೆ ಬಟ್ಟೆಯಿಂದ ಒರೆಸ್ತಾ ಇದ್ದೇನೆ. ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ನೀವು. ಅಷ್ಟೇ ಸ್ಮೂತ್ ಆಗಿ ಚೆನ್ನಾಗಿ ಆಗ್ತದೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಆರಾಮಾಗಿ ಇದನ್ನ ಮಾಡ್ಕೋಬಹುದು. ಒಮ್ಮೆ ಮಾಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರೀಲೇಬೇಡಿ. ನನಗೂ ಕೂಡ ಗೊತ್ತಾಗ್ತದೆ. ನೋಡ್ಬೋದು ನೀವು ಯಾವ ರೀತಿ ಇನ್ನೊಂದು ಕೈ ಇದೆ, ಈ ಕೈ ಯಾವ ರೀತಿ ಕಲರ್ ಬಂದಿದೆ ಅಂತ. ಮನೆಯಲ್ಲಿರುವ ವಸ್ತುಗಳನ್ನ ಉಪಯೋಗಿಸಿ ಯಾವ ರೀತಿ ಫೇಶಿಯಲ್ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದೇನೆ. ಅದೇ ರೀತಿ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.